ಇವರೆಲ್ಲ ನನ್ನ ಸನ್ಮಿತರು. ಇವರು ಅಭಿಮಾನಿಗಳನ್ನ ಸೃಷ್ಟಿ ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ನಾನೇನು ಬೆಳೆದಿಲ್ಲ. ಏನೋ ಸಮಾಜಮುಖಿಯಾಗಿ ಮಾಡಬೇಕಂತಂದೇಳಿ ನಾನು ಸಾಮಾಜಿಕ ಕೈಂಕರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಸಹೋದರ ಮತ್ತು ಸನ್ಮಿತರು ಅಷ್ಟೇ. ಹಾಗಾಗಿ ಒಂದು ಒಳ್ಳೆತನಕ್ಕೆ ಯಾವತ್ತಿದ್ರೂ ಬೆಲೆ ಗೌರವ ಸಿಗುತ್ತಲ್ಲ ಅಂತಂದರೆ ನಿಧಾನ ಆದರೂ ಪರವಾಗಿಲ್ಲ, ಒಳ್ಳೆತನಕ್ಕೆ ಗೌರವ ಸಿಗುತ್ತೆ ಅನ್ನೋದು ನನ್ನ ಅಭಿಲಾಷೆ. ಇವತ್ತು ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರ ಅಂತ ಹೇಳಿದ್ರೆ ಎಜುಕೇಷನ್. ಯಾಕಂದರೆ ಇದಕ್ಕೆ ನಾನೇ ಜೀವಂತ ಉದಾಹರಣೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದು ಕುರಿ ಹಸು ಎಮ್ಮೆ ಮೇಯಿಸ್ಕೊಂಡಿದ್ದವನು, ರಜಾ ದಿನಗಳಲ್ಲಿ ಮಾಮೂಲಿ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ದವರು ನಾವೆಲ್ಲ. ಕೂಲಿ ಕೆಲಸ ಅಂದರೆ ದುಡ್ಡು ಸಿಗುತ್ತೆ ಅನ್ನೋದಕ್ಕಿಂತ ಬಿಸಿ ಊಟ ಕೊಡ್ತಾರೆ ಅಂತ. ಈ ಮಟ್ಟದಲ್ಲಿ ಬೆಳ್ಕೊಂಡು ಬಂದವರು ನನಗೆ ಎಜುಕೇಷನಿಂದ ನನಗೆ ಪರಿಹಾರ ಸಿಕ್ಕಿದೆ. ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಯಾವುದೇ ಒಬ್ಬ ಬಡ ವ್ಯಕ್ತಿನೂ ಕೂಡ ಯಾವ ಮಟ್ಟಕ್ಕೆ ಬೇಕಾದರೂ ಕೊಂಡೊಯ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಹಾಗಾಗಿ ಎಲ್ರಿಗೂ ಅದನ್ನೇ ಹೇಳೋದು, ನಮ್ಮೆಲ್ಲ ಮೂಲ ಪರಿಹಾರಕ್ಕೆ ಸಮಸ್ಯೆಗಳಿಗೆ ಶಿಕ್ಷಣ ಒಂದೇ ಪರಿಹಾರ ಅಂತಂದೇಳಿ ನನ್ನ ಒಂದು ತತ್ವ, ಅದೇ ನನ್ನ ಸಿದ್ಧಾಂತ. ಹಾಗಾಗಿ ಆ ನಿಟ್ಟಲ್ಲಿ ನಾನು ಸಾರ್ಥಕತೆಯನ್ನು ಕಂಡಿದ್ದೀನಿ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಿದ್ದೀನಿ. ಸಾಕಷ್ಟು ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನೋ ಯಾವುದೇ ರೀತಿಯ ಅಭಿಲಾಷೆ ಆಕಾಂಕ್ಷೆ ನನ್ನದಿಲ್ಲ. ಮತ್ತು ನಮ್ಮ ಭಾಗದಲ್ಲಿ ಸಿರಾ ತಾಲೂಕಲ್ಲಿ ಈ ಮಟ್ಟದ ಒಂದು ನಿಜವಾಗಲೂ ಕೂಡ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಇಷ್ಟೊಂದೆಲ್ಲ ಎಲ್ಲ ಸರ್ವ ಪಕ್ಷಗಳ ದೊಡ್ಡ ಮುಖಂಡರು, ನಾನೆಲ್ಲ ರಾಜಕೀಯದಲ್ಲಿ ನಾನೇನಿಲ್ಲ, ಸಣ್ಣ ಪುಟ್ಟದಲ್ಲಿ ಯಾವತ್ತೋ ಎಲೆಕ್ಷನ್ ಟೈಮಲ್ಲಿ ಇವ್ರ ಜೊತೆಯಲ್ಲಿ ನಮ್ಮಂದರೆ ಓಡಾಡ್ಕೊಂಡಿದ್ದಂಥವನು. ಸಂಪೂರ್ಣವಾಗಿ ನಾನೇ ರಾಜಕೀಯದಲ್ಲಿ ತೊಡಗಿಸ್ಕೊಂಡವನಲ್ಲ. ಆದರೂ ಕೂಡ ಎಲ್ಲ ಸರ್ವ ಪಕ್ಷಗಳ ದೊಡ್ಡ ಮುಖಂಡರುಗಳು ಬಂದು ನನ್ನ ಈ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನು ಈ ಮೂಲಕ ಶ್ರೀಯುತ ಬಸವರಾಜರವರು ನನ್ನ ಅವರ ಸಂಬಂಧ 40 ವರ್ಷಗಳ ಸಂಬಂಧ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಎರಡು ದೇಹ ಒಂದು ಹೃದಯ ಅನ್ನೋಗೆ ನಾವು ನಮ್ಮ 40 ವರ್ಷಗಳ ಸುದೀರ್ಘ ಜೀವನವನ್ನು ಸಾಗಿಸ್ಕೊಂಡಿದ್ವಿ. ಮುಂದೆ ಭಗವಂತ ಅದೇ ರೀತಿಯಲ್ಲಿ ನಮಗೆ ಆಶೀರ್ವದಿಸಲಿ ಅಂತ ಕೇಳ್ಕೊಂತ, ಅವರು ಎಷ್ಟೋ ಕಾರ್ಯಕ್ರಮಗಳು ಎಷ್ಟೋ ಜನಗಳಿಗೆ ಅಥವಾ ಸಮಾಜಕ್ಕೆ ಗೊತ್ತಿಲ್ಲದಂತಿರ್ತಿಲ್ಲ. ಅವ್ರು ಹೇಳ್ತಿದ್ರೆ ನಾವು ಕೊಡತಕ್ಕಂಥ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಇವತ್ತು ಅವರು ಸ್ನೇಹಿತರು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ರವಿ ಅಂತ ಇದ್ದಾರೆ, ಮತ್ತು ಅವರ ಸ್ನೇಹಿತರು ನರಸಿಂಹಯ್ಯ ಅಂತ ಇದ್ದಾರೆ. ಅವ್ರ ಮಕ್ಕಳಿಗೆಲ್ಲ ಎಜುಕೇಷನ್ಗೆ ಮತ್ತು ಗೌರ್ಮೆಂಟ್ ಕಾಲೇಜಲ್ಲಿ ಓದಂಥ ಮಕ್ಕಳಿಗೆ 100 ಜನ ಮಕ್ಕಳಿಗೆ ಯಲಹಂಕ ಮತ್ತು ಮಾಲೂರಲ್ಲಿ ಓದಂಥ ಮಕ್ಕಳಿಗೆ ಸಂಪೂರ್ಣವಾಗಿ ವರ್ಷದ ಫೀಸನ್ನು ಕಟ್ತಾ ಇದ್ದಾರೆ, ಈಗಲೂ ಕಟ್ತಾ ಇದ್ದಾರೆ. ಸಾಕಷ್ಟು ಸ್ನೇಹಿತರ ಮಕ್ಕಳಿಗೆ ನಮಗೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಆಟೋ ಓಡಿಸ್ಕೊಂಡಂಥದ್ದು ಆಂಧ್ರ ಪ್ರದೇಶದ ವ್ಯಕ್ತಿ ಪಟೇಲ್ ಈರಣ್ಣ ಅವ್ರು ಪರಿಚಯಿಸಿದ್ರು. ಅವ್ರ ಹೆಂಡತಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು, ನಾವು ಇನ್ನೆಷ್ಟು ದಿನ ಬದುಕ್ತೀನೋ ಅಂತ ಇದ್ರು. ನಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ಅವ್ರಿಗೆ ಆಪ್ರೇಷನ್ ಮಾಡಿಸಿ ಅವರ ಜೀವವನ್ನು ಕಾಪಾಡಿದ, ಅವ್ರ ಕುಟುಂಬಕ್ಕೆ ಒಂದು ಆಶ್ರಯ ಕೊಟ್ಟಿದ್ದಾರೆ. ಈ ಥರ ಸಾಕಷ್ಟು ಹೇಳ್ತಾ ಹೋದರೆ ಸಾಕಷ್ಟು ನಿದರ್ಶನಗಳಿವೆ. ಆದ್ದರಿಂದ ಇಷ್ಟೊಂದು ಮುಖಂಡರುಗಳು ಮತ್ತು ಇಷ್ಟೊಂದು ಆತ್ಮೀಯರು ಅವರಿಗೆ ಇವತ್ತಿನ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಸಹ ಭಗವಂತನಲ್ಲಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸುದೀರ್ಘವಾದಂತಹ ಒಂದು ಸಮಾಜ ಸೇವೆ ಇರಲಿ ಅಂತ ಭಗವಂತ ಕೊಡಲಿ ಅಂತ ಬೇಡ್ಕೊಂತ, ಹಾಗೂ ಸಮಾಜಮುಖಿಯಾಗಿ ಅದು ರೈತ ಕುಟುಂಬದ ಮಕ್ಕಳಿಗೆ ಒಂದು CBSE ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಫ್ಲಾರೆನ್ಸ್ ಶಾಲೆಯನ್ನು CBSEಗೆ ಕನ್ವರ್ಟ್ ಮಾಡಿ ಗ್ರಾಮೀಣ ಭಾಗದ ಜನಗಳಿಗೆ ನಗರ ಪ್ರದೇಶದಲ್ಲಿ ಸಿಗ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಭಗವಂತ ಮತ್ತೊಮ್ಮೆ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ಸಂಬಂಧಿತ್ತು ಇವರು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಒಂದು ಸ್ಕೂಲಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ಕೊಂಡು ತಮ್ಮ ವರ್ಚಸ್ಸು ಬೆಳೆಸ್ಕೊಂಡು ಅಲ್ಲೊಂದು ಸ್ಕೂಲ್ ಮಾಡಿ, ಬರಗೂರಿಗೆ ಬಂದು ಇಲ್ಲಿ ಒಂದು ಸ್ಕೂಲ್ ಮಾಡಿ ನಮ್ಮ ಜನಾಂಗಕ್ಕೂ ಈ ಸಮಾಜಕ್ಕೂ ಶೈಕ್ಷಣಿಕವಾಗಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಇವತ್ತು 57 ವರ್ಷಗಳನ್ನು ಪೂರೈಸಿ 58 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಅವರಿಗೆ ನಮ್ಮ ಜನಾಂಗದ ಪರವಾಗಿ, ನಮ್ಮ ಕುಂಚಿಟಿಗರ ಸಂಘ ಶಿರಾ ಇವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಸ್ವಾಗತವನ್ನು ಬಯಸುತ್ತೇವೆ.